ಯಾವುದೂ ಕುರ್ಚಿ ಕದನ ಇಲ್ಲ. ಅವ್ರ ಮನೆಗೆ ಇವ್ರು ಬ್ರೇಕ್ಫಾಸ್ಟ್ ಹೋಗಿದ್ದಾರೆ, ಇವ್ರ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ ಬಂದಿದ್ದಾರೆ. ಎಲ್ಲ ಶಾಂತಿಯಿಂದ ನಡೀತಾ ಇದೆ. ಒಳ್ಳೆ ಗವರ್ನೆನ್ಸನ್ನು ಕರ್ನಾಟಕ ರಾಜ್ಯದ ಜನತೆ ಕೊಡ್ತಾ ಇದ್ದೀವಿ. ನಾನು ಯತೀಂದ್ರ ಅವರ ಸ್ಟೇಟ್ಮೆಂಟಿಗೆ ನಾನೇನು ಕಮೆಂಟ್ ಮಾಡೋದಿಲ್ಲ. ನಮ್ಮಲ್ಲಿ ಏನಿದ್ರೂ ಕೂಡ ಹೈಕಮಾಂಡ್ ಸಂಸ್ಕೃತಿಯನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ನಾನು ಕೂಡ ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ. ಸೊ ಯಾರು ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ನಗಣ್ಯ. ಏನು ಹೈಕಮಾಂಡ್ ಹೇಳುತ್ತೋ ಅದೇ ಸ್ಪಷ್ಟ ಅಂತ ಹೇಳಿ. ಅಲ್ಲ, 6 ಮತ್ತು 9ನೇ ತಾರೀಕು ಪ್ರಮಾಣ ವಚನನೇ ಅಂತ ಹೇಳ್ತಾ ಇದ್ದಾರೆ. ಯಾರೇ ಇರಲಿ, ಅದು ಯತೀಂದ್ರ ಇರಲಿ ಅಥವಾ 6, 9 ಅಂತ ಹೇಳ್ದಂಥವ್ರು ಇರಲಿ, ಅವು ಏನೂ ಕೂಡ ಲೆಕ್ಕಕ್ಕೆ ಬರೋದು ಹೈಕಮಾಂಡ್ ಏನು ಹೇಳುತ್ತೋ ಅದೇ ಲೆಕ್ಕಕ್ಕೆ ಬರೋದು. ರಾಷ್ಟ್ರ ಮಟ್ಟದಲ್ಲಿ ವೋಟ್ ಚೋರಿ ರ್ಯಾಲಿ ಕಾಂಗ್ರೆಸ್ ಕರೆದಿರುವಂಥದ್ದು. ನೋಡಿ, ವೋಟ್ ಚೋರ್ ಗದ್ದಿ ಚೋಡ್ ಅಂತ ಇವತ್ತು ಡೆಲ್ಲಿಯ ರಾಮಲೀಲಾ ಮೈದಾನದಲ್ಲಿ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ಕರೆ ಕೊಟ್ಟ ಹಾಗೆ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಿಂದ ನಮ್ಮ ಕ್ಷೇತ್ರದಿಂದ ಕೂಡ ಜನ ಬಂದಿದ್ದಾರೆ. ಸಂವಿಧಾನವನ್ನು ಉಳಿಸಬೇಕು, ಏನು ಸಂವಿಧಾನಿಕವಾದಂಥ ಏನು ಮತದಾನದ ಹಕ್ಕಿದೆ, ಆ ಹಕ್ಕು ಯಾವತ್ತೂ ಕೂಡ ಅದು ಅಬಾಧಿತವಾಗಿರಬೇಕು. ಒಂದು ದೇಶಕ್ಕೆ, ದೇಶದ ಜನರಿಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಇವತ್ತು ಅವರುಗಳ ನೇತೃತ್ವದಲ್ಲಿ ನಾವು ಇದನ್ನು ಒಂದು ರ್ಯಾಲಿಯನ್ನು ಮಾಡ್ತಾಯಿದ್ದೀವಿ, ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಕರ್ನಾಟಕದಲ್ಲಿ ಇದಕ್ಕೆ ನಿಮ್ಮ ರ್ಯಾಲಿ ಪುಷ್ಟಿ ನೀಡೋ ರೀತಿಯಲ್ಲಿ ಕರ್ನಾಟಕದಲ್ಲಿ ಇವತ್ತು SIT ಚಾರ್ಜ್ ಶೀಟ್ ಹಾಕಿದೆ. ಆಳಂದ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗಿದೆ. ಹೌದು, ಆಳಂದ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಮಹದೇವಪುರ ಇರ್ಬೋದು. ಯಾಕಂದರೆ ವೋಟ್ ಚೋರಿಯನ್ನು ಮೊದಲನೇದಾಗಿ ಕಂಡು ಹಿಡಿದಿದ್ದೇ ಒಂದು ಮಹದೇವಪುರ ಕರ್ನಾಟಕ ರಾಜ್ಯದಲ್ಲಿ. ಆಳಂದಲ್ಲಿ ಕೂಡ ಅದು ಸಾಬೀತಾಗಿದೆ. ಬಹಳಷ್ಟು ಜಾಗದಲ್ಲಿ ಈ ರೀತಿ ಆಗಿದೆ. ಅದಕ್ಕೆ ಬೆಳಕನ್ನು ಚೆಲ್ಲಲಿಕ್ಕೆ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಲಿಕ್ಕೆ, ದೇಶದ ಮತದಾರ ಬಾಂಧವರ ಹಕ್ಕನ್ನು ಸಂರಕ್ಷಣೆ ಮಾಡಲಿಕ್ಕೆ ಇವತ್ತು ಈ ರ್ಯಾಲಿಯನ್ನು ಹಮ್ಮಿಕೊಂಡಿದೆ. BJP ಆರೋಪ ಮಾಡ್ತಾ ಇದೆ ಈ ವೋಟ್ ಚೋರಿ ಫೇಲ್ಯೂರ್ ಆಯಿತು ಬಿಹಾರಲ್ಲಿ ಅಂತ. ನೋಡಿ, ಅವ್ರು ಏನು ಮಾಡಿದ್ದಾರೆ, ಎಷ್ಟು ವೋಟರ್ಸ್ನ ಡಿಲೀಟ್ ಮಾಡಿದ್ದಾರೆ, SIR ಮಾಡಿ ಏನೇನು ಆಗಿದೆ ಅವಾಂತರಗಳು ಅನ್ನೋದನ್ನು ಸಾಕ್ಷಿ ಸಮೇತ ಇಲೆಕ್ಷನ್ ಕಮಿಷನ್ಗೆ 1 ಅಲ್ಲ 10 ಬಾರಿ ಬರೆದ್ರೂ ಕೂಡ ಇಲೆಕ್ಷನ್ ಕಮಿಷನ್ನು ಈ ಒಂದು ಅವರಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿನೂ ಕೇಳಿಸ್ತಾ ಇಲ್ಲ. ಇನ್ನು ನಮಗೆ ಉಳಿದಿರೋದು ಒಂದೇ, ಗಾಂಧೀಜಿಯವರ ಹೇಳಿಕೊಟ್ಟಂಥ ದಾರಿ ಒಂದೇ, ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀವಿ.